ನೋಡು ಗಗನ, ನಾನು ಹೇಳಿಲ್ವೇ ನೀನು ತವ್ರ ಮನೆಗೆ ಹೋಗಿ ಬಂದಾಗಿಂದನೂ ತುಂಬ ಖುಷಿಯಾಗಿದೆಯಾ ಅಂತೇಳಿ. ಮುಂಚೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ತುಂಬ ಯೋಚನೆ ಮಾಡ್ತಾ ಇದ್ದೆ. ನನ್ನ ಗಂಡ ತವ್ರ ಮನೆಗೆ ಕಳ್ಸೋದಿಲ್ವಲ್ಲ ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೆ. ಆದರೆ ಇವಾಗ ನೋಡು, ನಿನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಗಿದೆ, ಎಷ್ಟು ಖುಷಿಯಾಗಿದೆಯಾ ಅಂತೇಳಿ. ನೋಡು, ನನಗೇನೋ ತುಂಬ ಖುಷಿ ಆಗ್ತೈತೆ. ನೀನು ಖುಷಿಯಾಗಿರೋದೇನೆ ನನಗೆ ಬೇಕಾಗಿರೋ. ಇವಾಗ ನಿಜವಾಗ್ಲೂ ನೀನು ನೋಡಿದ್ರೆ ತುಂಬ ಖುಷಿ ಆಗ್ತೈತೆ ಗೊತ್ತಾ. ಹಾಂ, ನೀನು ನಿಜ ಹೇಳ್ಬಿಡು. ನೀನು ಮನಸ್ಫೂರ್ತಿಯಾಗಿ ನೀನು ನಿಜ ಹೇಳು. ನಿನ್ನ ಮನಸ್ಸಲ್ಲಿ ಇದ್ದಿದ್ದು ಅದೇ ತಾನೇ, ನಾನು ತವ್ರ ಮನೆಗೆ ಹೋಗ್ಬೇಕು, ನಾನು ಚೆನ್ನಾಗಿರ್ಬೇಕು ಅನ್ನೋದು ತಾನೇ ನಿನ್ನ ಮನಸ್ಸಲ್ಲಿ ಇದ್ದಿದ್ದು. ಹೌದು, ಅದೇ ಇತ್ತು. ಎಲ್ಲ ಒಂದು ಕಡಿಕೆ ಇದ್ದೇ ಇರುತ್ತೆ ಆಸೆ ಅನ್ನೋದು. ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ತವ್ರ ಮನೆ ಅಂತಂದರೆ ಅಷ್ಟು ಅಕ್ಕರೆ ಪ್ರೀತಿ. ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅದೇ ರೀತಿ ಇದ್ದೇ ಇರುತ್ತೆ ಬಿಡಿ. ಇವಾಗ ಕರ್ಕೊಂಡು ಹೋಗಿ ಬಂದ್ರಲ್ಲ, ಅಷ್ಟೇ ಸಾಕು ನನಗೆ. ಈಗ ನಮ್ಮಪ್ಪ ಏನೋ ಅಂತೇಳಿ ಅದಕ್ಕೆ ಮುಂಚ್ಕೊಂಡು, ಅದಕ್ಕೆ ಬೇಜಾರು ಮಾಡಿಕೊಂಡು, ನೀವು ಬರಲಿಲ್ಲ ಅಂತ, ಅಳಿಯ ಬರಲಿಲ್ಲ ಅಂತ ಅವ್ರಿಗೊಂದು ಚಿಂತೆ, ಮಗಳು ಬರಲಿಲ್ವಾ, ಅಳಿಯ ಬರಲಿಲ್ಲ ಅನ್ನೋದು. ನನಗೆ ಅಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅಣ್ಣ, ನನ್ನ ತಮ್ಮ, ಅದಕ್ಕೆ ಎಲ್ಲ ಬರಲಿಲ್ವಲ್ಲಪ್ಪ ನಮ್ಮ ಮನೆಗೆ, ಅದೊಂದು ನನಗೊಂದು ಚಿಂತೆ. ಏನು ಮಾಡೋಕ್ಕಾಗಲ್ಲ. ನಾನು ತುಂಬ ಯೋಚನೆ ಮಾಡಿದೆ, ನೀನು ಇಂಥ ಸಮಯದಲ್ಲಿ ತುಂಬ ಖುಷಿಯಾಗಿರಬೇಕು ಅಂತ ಹೇಳಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದೆ. ನಿಜ ಇವಾಗ ನನಗೆ ತುಂಬ ಖುಷಿ ಆಗ್ತೈತಿ. ಹಂಗೆ ಇವಾಗ ನಿನಗೆ ಮನೆ ಕೆಲಸ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಮನೆ ಕೆಲಸದವ್ರನ್ನ ಕರೆಸ್ತೀನಿ. ನೀನು ಏನು ಕೆಲಸ ಇದ್ರೂ ಅವ್ರ ಹತ್ರ ಮಾಡ್ಕೊಬಿಡೋ. ಅಕ್ಕ ಗೊತ್ತಲ್ಲ, ನನಗೆ ಪರಿಚಯ ಇತ್ತಲ್ಲ, ನಾವು ಅಕ್ಕನಿಗೆ ಹೇಳ್ಬಿಡ್ತೀನಿ. ಮುಂಚೆಯಿಂದಲ್ಲ ಅಕ್ಕ ಬರೋದು, ಅದಕ್ಕೆ ಅಕ್ಕನ ಕರೆಸ್ತೀನಿ. ಬರೋದಕ್ಕೆ ಕೇಳಿದ್ದೀನಿ, ಬರ್ತಾರೆ. ಇವಾಗ ನೀನೇನು ಏನೋ ಕೆಲಸ ಮಾಡೋಕೆ ಹೋಗ್ಬಿಡ, ಆರಾಮಾಗಿ ರೆಸ್ಟ್ ಮಾಡು, ಸರಿನಾ. ಇಂಥ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡೋದು ಒಳ್ಳೇದಲ್ಲ. ಏನಾಗಲ್ಲ, ಸುಮ್ಮನಿರ್ರಿ. ಏನಾಗಲ್ಲ ಕೆಲಸ ಮಾಡಿದ್ರೆ. ಅದಕ್ಕೇನಾಗುತ್ತೆ, ನನಗಿನ್ನೇನು ಯಾವ ಕೆಲಸನೂ ಇಲ್ಲ, ಏನಿಲ್ಲ. ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ನೀವು ಬೇಡ ಅಂತ ಹೇಳ್ತಾ ಇದ್ದೀರಾ. ಇನ್ನೇನು ಮತ್ತು ಮನೆ ಕೆಲಸ ಮಾಡ್ಕೊಂಡು ಇರ್ತೀನಿ ಬಿಡ್ರಿ. ಇನ್ನೇನು ಮನೆ ಕೆಲಸದವ್ರು ಮನೇಲೇ ಇರಬೇಕಾದ್ರೆ ಮನೆ ಕೆಲಸ ಮಾಡೋದೇನು ನನಗೇನು ದೊಡ್ಡದಲ್ಲ. ಮನೆ ಕೆಲಸ ಆರಾಮಾಗಿ ಈಸಿಯಾಗಿ ಮಾಡ್ಕೊತೀನಿ ಬಿಡ್ರಿ, ಏನು ಬೇಡ. ಏನಪ್ಪ ಹೋಗಿ ಬಂದೇನಪ್ಪ ನೆಂಟ್ರವ್ರಿಗೆ? ಇಬ್ಬರು ಗಂಡ ಹೆಂಡ್ತಿ? ಅಜ್ಜಿ ಹೋಗಿ ಬಂದ್ವಿ. ಹೋಗಿ ಎಲ್ಲನ ಅದೇನು ಕಾರ್ಯ ಅದೆಲ್ಲ ತಿಥಿ ಕಾರ್ಯ ಎಲ್ಲನ ಮಾಡಿಕೊಂಡು ಬಂದ್ವಿ. ಇನ್ನೇನು ಗಗನನಿಗೆ ಅದೇ ಯೋಚನೆ ಬರೋದು. ಅದಕ್ಕೇ ಅಮ್ಮನ ಸಂಗೀತ ಅಮ್ಮನೂ ಹೇಳೋದು, ಕರ್ಕೊಂಡು ಹೋಗಪ್ಪ ಅಂತೇಳಿ. ಅಮ್ಮಳಿಗೂ ಬೇಜಾರಿತ್ತು. ನೋಡು, ಅವಳು ಹೆಂಡ್ತಿನ ತವ್ರ ಮನೆಗೆ ಕಳ್ಸಲ್ಲ ಅಂತಾನಲ್ಲ ಅನ್ನೋದೊಂದಿಷ್ಟು ಬೇಜಾರ ಮಾಡ್ಕೊಂಡಿತ್ತು ಅಮ್ಮನೂ. ಅದಕ್ಕೆ ಇದೊಂದು ನಿರ್ಧಾರ ಮಾಡೋದ್ರಿಂದ ಎಲ್ಲರ ಮನಸ್ಸಿಗೂ ಖುಷಿ ಆಗುತ್ತೆ. ಯಾಕೆ ಎಲ್ಲರ ಮನಸ್ಸಿಗೂ ಬೇಜಾರು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಒಪ್ಕೊಂಡು ಕರ್ಕೊಂಡು ಹೋಗಿ ಬಂದೆ. ಅವ್ರಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಹೆಂಗೊತ್ಲಾಗೆಲ್ಲ ಚೆನ್ನಾಗಿದ್ರೆ ಸಾಕು ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ ಅತ್ಲಾಗೆ. ಯಾರು ಒಂದಿಲ್ಲ ಒಂದು ಮಾತು ಬರುತ್ತೆ. ಬೇರೆ ಕಡೆಯಿಂದ ಯಾವತ್ತೂ ಮಾತು ಬರಲ್ಲ. ಸಂಬಂಧಿಕರಿಂದಲೇ ಯಾವುದಾದ್ರೂ ಒಂದು ಮಾತು ಬರೋದು, ಏನಾನ ಒಂದು ಬರೋದು, ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಬಿಡು, ಹೆಂಗೋ ಇವಾಗ ಈ ಅಮ್ಮನ ಮನ್ಸಿಗೂ ಭಾಳ ಸಂತೋಷ ಆಯಿತು, ನಿಮ್ಮ ಅಮ್ಮನ ಮನ್ಸಿಗೂ ಭಾಳ ಖುಷಿ ಆಯ್ತು. ಇವಾಗ ಹೆಂಗೋ ಬಿಡತ್ತ, ನನ್ನ ಮಗ ಕರ್ಕೊಂಡು ಹೋಗಿ ಬಂದ ನನ್ನ ಸೊಸೆನ ಅಂತೇಳಿ ನಿಮ್ಮ ಅಮ್ಮನೂ ಒಂದಿಟ್ಟು ಖುಷಿಯಾಗ ಇದ್ದಾಳತ್ತ. ಏನಪ್ಪ ಯಾತ ಹೇಳ್ತಾ ಇದೆಯಾ ನಿಮ್ಮ ಅಜ್ಜಿ ಹತ್ರ? ಏನಿಲ್ಲ, ನನ್ನ ಹೆಂಡ್ತಿನ ತವ್ರ ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ದೆ, ಅದನ್ನೇ ಕೇಳ್ತಾ ಇತ್ತು. ಅದನ್ನೇ ಮಾತಾಡ್ತಾ ಇದ್ವಿ. ತವ್ರ ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ಯಾ, ಅವ್ಳಿಗೂ ಖುಷಿ ಆಯ್ತೆ, ಅವ್ರಿಗೂ ಖುಷಿ ಆಗೈತೆ, ಹೆಂಗೋ ಹಿಂಗೆ ಎಲ್ಲರೂ ಚೆನ್ನಾಗಿರಪ್ಪ ಅಂತೇಳಿ ಮಾತಾಡ್ತಿತ್ತು. ಅದನ್ನೇ ಮಾತಾಡ್ತಾ ಇದ್ವಿ. ಹೆಂಗ ಹೋಗ್ಬೇಕು ಬರಬೇಕು, ಹೆಂಗ ಸೇನಕ್ಕಿರಪ್ಪ. ನೇ ಮಾಡೋದು. ಈಗ ನಿಮ್ಮ ಮಾಮ ಅಂದಿರೋದು ಏನು ಬೇರೆಯರಲ್ಲ. ಯಾರೋ ಬೇರೆಯವ್ರು ಅಂದಿದ್ರೆ ಮೂರನೇರೇ ಬಿಡಪ್ಪ, ಯಾರು ಅಂದಾರೆ ಅಂತ ಅನ್ಬೋದಾಗಿತ್ತು. ನಿಮ್ಮ ಮಾಮ ಅಂದಿರೋದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ದಂಗಿರ್ಬಾರ್ದು. ಹೋಗ್ತಾ ಬತ್ತಾ ಚೆನ್ನಾಗಿರ್ಬೇಕು. ನಿನ್ಗೂ ಒಂದು ಬೆಲೆ, ಅವ್ರಿಗೂ ಒಂದು ಬೆಲೆ, ಎಲ್ಲರಿಗೂ ಒಂದು ಬೆಲೆ ಇದ್ದೇ ಇರುತ್ತೆ. ಅದಕ್ಕಾಗಿ ನೀನು ಹೋಗ್ತಾ ಬತ್ತಾ ಚೆನ್ನಾಗಿರ್ಬೇಕಣಪ್ಪ. ಇವಾಗಂತೂ ನಮ್ಮ ಅಪ್ಪಗೆ ಎಷ್ಟು ಖುಷಿ ಆಗೈತೆ ಅಂದರೆ ನಿಜವಾಗ್ಲೂ ಭಾಳ ಖುಷಿ ಆಗೈತೆ. ಅಯ್ಯೋ, ನನ್ನ ಅಳಿಯ ಬರಲಿಲ್ಲ ಅಂತೇಳಿ ನಮ್ಮಪ್ಪ ಅಂತ ಎಷ್ಟು ಬೇಜಾರು ಮಾಡ್ಕೊಂಬೋದಂದರೆ ಅಷ್ಟು ಬೇಜಾರು ಮಾಡ್ಕೊಂಬೋದು. ಸಖತ್ತು ಬೇಜಾರು ಮಾಡ್ಕೊಂಬಂದು, ನೋಡಪ್ಪ ನನ್ನ ಅಳಿಯ ನನ್ನ ಮನೆಗೆ ಬರಲ್ವಲ್ಲಪ್ಪ ಅಂತೇಳಿ ತುಂಬ ಬೇಜಾರು ಮಾಡ್ಕೊಂಬೋದು. ಇವಾಗಂತೂ ಭಾಳ ಖುಷಿ ಆಗೈತಿ. ಫೋನ್ ಮಾಡ್ತಿರತ್ತಿ, ಹೆಂಗನ ಬೇಡಮ್ಮ ನನ್ನ ಅಳಿಯ ನನ್ನ ಮನೆಗೆ ಬಂದ ಅಂತೇಳಿ ಭಾಳ ಖುಷಿ ಆಗೈತೆ. ಅಪ್ಪು ರಾಹು, ಅಪ್ಪು ಬಾರಕ್ಕ ಬಾ. ನಾನು ನೀನೇ ಬರಲಿಲ್ಲ ಅಂತ ಕಾಯ್ತಾ ಇದ್ದೆ. ಯಾಕೋ ಬರಲಿಲ್ವಲ್ಲ ಅಕ್ಕ, ಹೇಳಿಂದೆ ಯಾಕೋ ಬರಲಿಲ್ವಲ್ಲ ಅಂತೇಳಿ ನೋಡ್ತಿದ್ದೆ. ಅಯ್ಯೋ ಬರೋಣ ಅಂತ ಅನ್ಕೊಂಡೆ. ಸ್ವಲ್ಪ ಕೆಲಸ ಇತ್ತು, ಇನ್ನೊಂದು ಕೆಲ್ಸಕ್ಕೆ ಹೋಗಿದ್ದೆ. ಅದೊಂದು ಸ್ವಲ್ಪ ಇವತ್ತು ಎಕ್ಸ್ಟ್ರಾ ಕೆಲಸ ಹೇಳಿದ್ರಪ್ಪ, ಅದಕ್ಕೆ ಬರೋಕ್ಕಾಗಲಿಲ್ಲ. ಏನು ಮಾಡೋಣ, ಕಷ್ಟಪಟ್ಟು ಹೆಂಗೋ ಹೊತ್ಲಾಗೆ ಜೀವನ ಮಾಡಬೇಕಲ್ಲಪ್ಪ. ಅವನು ಹೇಳಕ್ಕ, ನೀನು ತುಂಬ ನಿಯತ್ತಿಂದನ ದುಡ್ಕೊಂಡು ತಿಂತೀಯ, ನೀನು ಕಷ್ಟಪಟ್ಟು ಮಾಡ್ತೀಯ, ಕಷ್ಟ ಜೀವಿ ಕಣಕ್ಕ. ಅದಕ್ಕೆ ನೀನು ನಮ್ಮ ಮನೆಯಾಗೆ ಸರಿಯಾಗಿ ನೀನು ಕೆಲಸ ಮಾಡ್ಕೊಂಡು ಹೋಗ್ತೀಯ. ಅವಾಗ ತುಂಬ ಚೆನ್ನಾಗಿ ನಾನು ನೋಡ್ಕೊಂಡೆ. ನಾನು ಹೆಂಡ್ತಿಲ್ದಾಗ ಇವಾಗ ಅವಳು ಪ್ರೆಗ್ನೆಂಟು, ಅದಕ್ಕೋಸ್ಕರ ಇವಾಗ ಅವಳಿಗೆ ಕೆಲಸ ಮಾಡೋಕ್ಕಾಗಲ್ಲ. ನೀನೇ ಏನಾದ್ರೂ ಎಲ್ಲ ಕೆಲಸ ಮಾಡಿಕೊಟ್ಟು ಹೋಗ್ತೀಯಾ ಅಂತೇಳಿ ನಾನು ನಿನ್ಗೆ ಅದಕ್ಕೆ ಫೋನ್ ಮಾಡಿದ್ದು, ಬಾರಕ್ಕ ಅಂತೇಳಿ. ಇವಾಗ ಅವಳಿಗೆ ಆಗಲ್ಲ, ಅವಳೇನು ಕೆಲಸ ಮಾಡೋಂಗಿಲ್ಲ.
ನಾನೇ ಮಾಡಬೇಡ ಅಂತ ಹೇಳ್ತೀನಿ, ಅವಳು ಮಾಡ್ತಾಳೆ. ಆದರೆ ನಾನೇ ಮಾಡಬೇಡಮ್ಮ ನೀನು ಕೆಲಸ ಮಾಡೋದು ನನಗಿಷ್ಟ ಇಲ್ಲ ಅಂತೇಳಿ ನನ್ನ ಹೆಂಡ್ತಿಗೆ ನಾನು ಹೇಳ್ಬಿಟ್ಟು ಇವತ್ತು ನೀನು ಕರೆಸ್ತಾ ಇದ್ದೀನಕ್ಕ, ಕೆಲಸ ಮಾಡ್ಕೊಂಡು ಹೋಗು. ಯಾಕಂದರೆ ಅವಳಿಗೆ ಹಿಂಗಿರೋದ್ರಿಂದ ಪರಿಸ್ಥಿತಿ ಮಾಡ್ತಾಳೆ, ಮಾಡೋದೇನಿಲ್ಲ. ನಾನೇ ಬೇಡ ಅಂತೇಳಿ ನಿಮ್ಮನ್ನು ಕರೆಸಿರೋದು. ಮುಂಚೆ ಥರ ಹೆಂಗೆ ಕೆಲಸ ಮಾಡ್ತಾಯಿದ್ರು ಅದೇ ರೀತಿ ಮಾಡ್ಕೊಂಡು ಹೋಗಿ. ಏನಾಗಲ್ಲಪ್ಪ ಮನೆ ಹೇಳೋದು ಮಾಡೋಕ್ಕೇನು, ಹೆಂಗ ಬಿಡು. ಯಾಕೆ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಇರೋನು ಮನೆ ಕೆಲಸದವ್ರನ್ನ ಕರ್ಸೆ, ನನ್ನ ಹೆಂಡತಿ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತೇಳಿ ಕರ್ಸೇದನಲ್ಲ, ಬಿಡು ಯಾಕೆ ಸುಮ್ಮನೆ. ಆವಾಗ ಒಂದು ತಿಂಗಳು ಬಂದೆ, ಒಂದು ತಿಂಗಳು ಬಂದು ಇನ್ನೂ ಒಂದು ತಿಂಗಳು ಮಾಡಿರಲಿಲ್ಲ, ಒಂದು 20 ದಿವಸ ಕೆಲಸ ಮಾಡಿದ್ದೆ ಅನಿಸುತ್ತೆ. 20 ದಿವಸ ಕೆಲಸ ಮಾಡಿದ್ರು ಒಂದು ತಿಂಗಳು ಸಂಬಳ ಹಾಕ್ಕೊಟ್ಟಪ್ಪ. ಅವಾಗ ಇನ್ನೊಬ್ರು ಯಾರಾದರೂ ಆಗಿದ್ರೆ ಅಕ್ಕ ನೀನು ಒಂದು ತಿಂಗಳು ಕೆಲಸ ಮಾಡಿಲ್ಲ, ಒಂದು ತಿಂಗಳು ಸಂಬಳ ಹೆಂಗೆ ಹಾಕ್ಕೊಡ್ಲಿ ಅಂತೇಳಿ ನನ್ನ ಹತ್ರ ತುಂಬ ಗಲಾಟೆ ಮಾಡೋರು. ಹೆಂಗೋ ಸದ್ಯ ಇಷ್ಟು ಒಳ್ಳೆ ಮನಸ್ಸಿಂದ ಇಷ್ಟು ಒಳ್ಳೆ ತನ್ನಿಂದ ನನಗೆ ಹಿಂಗೆ ಮಾಡಿಕೊಟ್ಟವ್ರಲ್ಲ, ನಿಜವಾಗ್ಲೂ ಖುಷಿ ಆಗ್ತೈತೆ ನನಗೆ. ಹೆಂಗೋ ಗೊತ್ತಾ, ಒಂದು ವಾರದಿಂದನೂ ಫೋನ್ ಮಾಡ್ತಿದ್ದ ಬಾರಕ ಅಂತ. ಅಂದರೆ ಬೇರೆ ಕಡೆ ಹೋಗ್ತಿದ್ದೆ, ಅದಕ್ಕೆ ಅದು ಬೇಡ, ಅಲ್ಲಿ ಸೆಟ್ ಆಗಲ್ಲ, ಅಲ್ಲಿ ಯಾಕೋ ಒಂಥರ ನನಗೆ ಕಿರಿಕಿರಿ. ನನಗೆ ಕೆಲಸ ಮಾಡೋ ಜಾಗದಲ್ಲಿ ಕಿರಿಕಿರಿ ಆಗಬಾರ್ದು. ಸಮಾಧಾನದಾಗೆ ನನಗೂ ಇನ್ನೂ ಒಂದು ಎಕ್ಸ್ಟ್ರಾ ಕೆಲಸ ಹೇಳಿ ಪರವಾಗಿಲ್ಲ ಮಾಡ್ತೀನಿ, ಆದರೆ ನನಗೆ ಕಿರಿಕಿರಿ ಮಾಡಿಬಿಟ್ರೆ ನನಗೆ ಕೆಲಸ ಮಾಡೋದಕ್ಕೆ ತುಂಬ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿಬಿಟ್ಟೆ, ಅಲ್ಲಿಗೆ ಹೋಗಲಿಲ್ಲ. ಇನ್ನೊಂದು ವಾರ ಬಿಟ್ಕೊಂಡು ಬರ್ತೀನಪ್ಪ ಅಂತ ಹೇಳಿದ್ದೆ, ಅದಕ್ಕೆ ಇವಾಗ ಬಂದಿದ್ದೀನಿ. ನೆಕ್ಸ್ಟು ಬರ್ತಾ ಇರ್ತೀನಿ ಬಿಡಪ್ಪ. ಮುಂಚೆ ಹೆಂಗೆ ಬರ್ತಾಯಿದ್ನ ಹಂಗೆ ತಿಂಡಿ ಅಡುಗೆ ಎಲ್ಲ ಮಾಡಿಬಿಡ್ತೀನಿ. ಯಾಕಂದರೆ ಅವಳಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಇವಾಗ, ತುಂಬ ಅವಳಿಗೆ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆನೇ 6 ಗಂಟೆಗೆ ಬಂದು ನೆಲಗೆಲ್ಲ ಒರೆಸಿ, ಕಸ ಹೊಡೆದು ನೆಲ ಎಲ್ಲ ಒರೆಸ್ಬಿಟ್ಟು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟು ಹೋಗಕ್ಕೆ ತುಂಬ ಚೆನ್ನಾಗಿ ಮಾಡ್ತೀಯ. ಇನ್ನು ನೀನು ಮಾಡ್ಕೊಂಡು ಹೋಗು ಸರಿನಾ, ಅವಳ ಕೈಲಿ ಆಗಲ್ಲ, ಅದಕ್ಕೋಸ್ಕರ ನೀನು ಕರೆಸಿರೋದು. ಸರಿ ಆಯ್ತು ಹೇಳಪ್ಪ, ನಾಳೆಯಿಂದ ಬರ್ತೀನಿ. ನಾಳೆಯಿಂದ ಬಂದು 1ನೇ ತಾರೀಕಿಂದನೇ ಲೆಕ್ಕ ಇಟ್ಕೊಂಬಂತೆ, ನಾಳೆಯಿಂದ ಬಂದುಬಿಡ್ತೀನಿ ಹೇಳು. ಸರಿ ಆಯ್ತು ಹೇಳಮ್ಮ, ನಾಳೆಯಿಂದ ಬಾ. ನಾಳೆಯಿಂದ ಬಂದು ಒಂದಿಟ್ಟು ಮಾಡ್ಕೊಂಡು ಕೊಡು. ಹೆಂಗಾನ ನೀವು ಒಳ್ಳೆಯರು ಅನ್ನಿಸ್ಕೋಬೇಕು, ಕೈ ಬಾಯಿ ಎಲ್ಲ ಶುದ್ಧವಾಗೈತಪ್ಪ, ಒಳ್ಳೆಯರು ಅಂತ ಅನ್ನಿಸ್ಕೊಂಡ್ರೆ ಸಾಕು. ಅಕ್ಕ ನಾನು ಎಲ್ಲೋದ್ರೂ ಅಷ್ಟೇ, ನಾನು ಎಷ್ಟು ದಿನದಿಂದ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ, ಎಲ್ಲೋದ್ರೂ ನಾನು ಇಂಥವಳಪ್ಪ ಅಂತ ನಾನು ಯಾರ ಹತ್ರನೂ ಒಂದು ಮಾತು ಅನ್ನಿಸ್ಕೊಂಡಿಲ್ಲ ಅಕ್ಕ, ಇನ್ನೂವರೆಗೂ ಆಗೈತೆ. ನಾನು ತುಂಬ ಜನ ಅದಕ್ಕೇ ನಮ್ಮನೆಗೆ ಬಾ ಅಂತೇಳಿ ತುಂಬ ಜನ ಕರೀತಾರೆ. ಆದರೆ ನಾನು ಅತಿ ಆಸೆ ಬೇಡ, ಅತಿ ಆಸೆ ಗತಿಗೇಡು ಅನ್ನೋ ಹಾಗೆ ಅತಿ ಆಸೆ ಪಡೋದು ಬೇಡ, ಕೈಲಾದಷ್ಟು ಮಾಡೋಣ ಅಂತೇಳಿ ಇವಾಗ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಇಲ್ಲಿ ಕೆಲಸ ಆದರೆ ಮತ್ತೆ 9 ಗಂಟೆಯಿಂದ 2 ಗಂಟೆವರೆಗೂ ಒಂದು 4ರಿಂದ 5 ಮನೆ ಮಾಡಿಕೊಂಡು ಹೋಗೋಣ ಅಂತ. ನನಗೇನೋ ಮಾಡಿದ್ರೆ ದಿವಸಕ್ಕೊಂದು 10-12 ಮನೆ ಸಿಗ್ತವೆ, ಆದರೆ ಆಗಬೇಕಲ್ಲ, ಅತಿ ಆಸೆ ಬೇಡ ಅಂತೇಳಿ ನಾನೇ ಸುಮ್ಮನಾಗ್ಬಿಟ್ಟಿದ್ದೀನಿ. ಹೇಳಮ್ಮ, ಎಲ್ಲೋದ್ರೂ ಹಂಗೆ ಒಳ್ಳೆಯವ್ರು ಅನ್ನಿಸ್ಕೊಂಡ್ರೆ ಎಲ್ಲೋ ಒಂದು ಕಡೆಗೆ ಒಳ್ಳೇದಾಗುತ್ತೆ. ಅದೇ ಇರೋದು ಕಣಮ್ಮ, ಎಲ್ಲೋದ್ರಿಗಳಪ್ಪ ಒಳ್ಳೆ ಹುಡುಗಿ, ಒಳ್ಳೆಯವರು, ಮನೆ ಕೆಲಸದವ್ರು ಒಳ್ಳೆಯವರಪ್ಪ ಅಂತೇಳಿ ನಿಮ್ಮನ್ಗೆ ಹೊಗಳಿದ್ರೆ ಅಷ್ಟೇ ಸಾಕು. ಅವ್ರು ಕೊಟ್ಟಿದ್ದೇನಿರಲ್ಲ, ನೀವು ಮಾಡಿಕೊಟ್ಟಿರೋ ಕೆಲಸ ಆಗಿರ್ಬೋದು, ಒಳ್ಳೆ ತಂದೆಯಿಂದ ಇರೋ ಅಂಥದ್ದಾಗಿರ್ಬೋದು, ಅದೇ ಬೇಕಾಗಿರೋದು, ಅದೇ ಮೇನ್ ಇರೋದು. ಭಾಳ ಒಳ್ಳೆಯವ್ರು ಬಿಡಜ್ಜಿ, ಇವ್ರನ್ನ ಮಾತ್ರ ಇವ ಅಕ್ಕನ ಮಾತ್ರ ನಂಬಲೇಬಾರ್ದು, ಒಂದು ಮಾತೂ ಅನ್ನೋಕ್ಕಾಗೋದೇ ಇಲ್ಲ. ತುಂಬ ಒಳ್ಳೆಯವ್ರು. ಆ ರೀತಿ ಅಂಥ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡೋ ಅಂಥವ್ರು ಅಲ್ವೇ ಅಲ್ಲ. ನನಗೆ ತುಂಬ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇವ ಅಕ್ಕನಿಗೆ ಹುಡುಕೊಂಡು ನಾನು ಹೇಳಿದ್ದು, ಭಾಳ ಒಳ್ಳೆಯವರು. ನನ್ನ ಫ್ರೆಂಡ್ ಮನೆಗೆ ಬರ್ತಾಯಿದ್ರು, ನನ್ನ ಫ್ರೆಂಡ್ ಹೇಳಿದ್ದ, ನನ್ನ ಫ್ರೆಂಡು ಹಿಂಗೆ ಮನೆ ಕೆಲಸದವ್ರು ಇದ್ದಾರೆ ಅಲ್ಲಿ ಬೇಕಾ, ಅವರು ತುಂಬ ಒಳ್ಳೆಯವರು ಅಂತ ನನ್ನ ಫ್ರೆಂಡ್ ಹೇಳಿದ್ದ. ಅವ್ರ ಮನೆಗೂ ಹೋಗ್ತಾರೆ ಇವರು. ಅದಕ್ಕೋಸ್ಕರ ನಾನು ತುಂಬ ಒಳ್ಳೆಯವರು ಅಂತ ಹುಡುಕಿ ಇವಕ್ಕನೇ ಬರಲಿ ಅಂತೇಳಿ, ಅದಕ್ಕೆ ಅಕ್ಕ ಬಾರಕ್ಕ ನೀನೇ ಬೇಕು ನಮ್ಮ ಮನೆ ಕೆಲಸಕ್ಕೆ ಅಂತೇಳಿ ಇವಕ್ಕನಿಗೆ ನಾನು ಫೋನ್ ಮಾಡಿ ಕರೆಸ್ಕೊಂಡಿರೋದು. ಯಾಕಂದರೆ ತುಂಬ ಒಳ್ಳೆಯವರಲ್ಲ, ಅದಕ್ಕೋಸ್ಕರ. ಒಳ್ಳೆಯವರಾಗಿದ್ದರೆ ಎಲ್ಲೋದ್ರೂ ಒಳ್ಳೇದಾಗೇ ಆಗುತ್ತಲ್ಲ, ಅದಕ್ಕೋಸ್ಕರ ನಾನು ಇವಕ್ಕನ್ನ ಫೋನ್ ಮಾಡಿ ಕರೆಸ್ಕೊಂಡಿದ್ದು. ಹೆಂಗೋ ಇವಾಗ ರಾಹುಲಪ್ಪ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ತವ್ರ ಮನೆಗೂ ಕರ್ಕೊಂಡೋಗಿದ್ದ, ತವ್ರ ಮನೆಗೂ ಕರ್ಕೊಂಡೋಗಿ ಎಲ್ಲ ಅದೇನು ಅವ್ರ ಅಮ್ಮನ ತಿಥಿ ಕಾರ್ಯ ಏನಿತ್ತು, ತಿಥಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ತುಂಬ ಖುಷಿಯಾಗಿದ್ದಾರೆ. ಪ್ರೆಗ್ನೆಂಟು, ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ಅತ್ತೆನೂ ಅಲ್ಲೇ ಇರೋದ್ರಿಂದ ಅವ್ರ ಅಮ್ಮನ ಮನೆಯಲ್ಲಿ ಒಬ್ಬಳೆ ಅಂತೇಳಿ ಈ ರೀತಿ ಕರೆಸಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.